ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಫ್ರೀ ಬಸ್ ಬಂದಾಗಿದೆಯಾ, ಇನ್ನು ಮುಂದೆ ಮಹಿಳೆಯರು ಅಮೌಂಟ್ ಕೊಟ್ಟು ಟಿಕೆಟ್ ತಗೊಂಡು ಪ್ರಯಾಣ ಮಾಡಬೇಕಾ, ಇದ್ರ ಬಗ್ಗೆ ಅಧಿಕೃತ ಮಾಹಿತಿನ ವಿತ್ ಪ್ರೂಫು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇ ಬಾರಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಕಳೆದ ವರ್ಷ 5 ಗ್ಯಾರಂಟಿ ಸ್ಕೀಮ್ಗಳನ್ನ ಜಾರಿಗೆ ತಂತು. ಅದರಲ್ಲಿ ಒಂದು ಶಕ್ತಿ ಯೋಜನೆ, ಅಂದರೆ ಮಹಿಳೆಯರು ಆಧಾರ್ ಕಾರ್ಡ್ನ ತೋರಿಸಿ ಬಸ್ಸಲ್ಲಿ ಫ್ರೀಯಾಗಿ ಓಡಾಡಬಹುದಾಗಿದ್ದಂತಹ ಈ ಯೋಜನೆಯನ್ನು ಕ್ಯಾನ್ಸಲ್ ಆಗಿದೆ ಮತ್ತು ಕ್ಯಾನ್ಸಲ್ ಮಾಡ್ತಾರೆ ಅಂತ ಒಂದಷ್ಟು ಮಾಹಿತಿಗಳು ಓಡಾಡ್ತಾ ಇದೆ. ಇದ್ರ ಬಗ್ಗೆ ಕಂಪ್ಲೀಟ್ ಕ್ಲಾರಿಫಿಕೇಷನ್ ನೋಡಿ. ಈ ಯೋಜನೆ ಜಾರಿಗೆ ಬಂತು, ಬಟ್ ಕರ್ನಾಟಕದಲ್ಲಿ ಲೋಕಸಭಾ ಎಲೆಕ್ಷನಲ್ಲಿ ಕಾಂಗ್ರೆಸ್ ಸರ್ಕಾರ ಅಂದುಕೊಂಡಷ್ಟು ಬಹುಮತನ ಪಡೆಯೋದಕ್ಕೆ ಆಗಲಿಲ್ಲ. ಕೇವಲ 9 ಸ್ಥಾನಗಳನ್ನ ಮಾತ್ರ ಪಡೀತು. ಇನ್ನು ಕೇಂದ್ರದಲ್ಲೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಆಗಲಿಲ್ಲ. ಈ ನಡುವೆ ಕರ್ನಾಟಕದಲ್ಲಿ ಸೋತಿದ್ದಂತಹ ಕಾಂಗ್ರೆಸ್ ಶಾಸಕರು, ಹಲವಾರು ಶಾಸಕರು, ಅದರಲ್ಲೂ ಕೆಲವರು ಈ ಗ್ಯಾರಂಟಿ ಸ್ಕೀಮ್ನ ಜನಕ್ಕೆ ಹೆಲ್ಪ್ ಆಗಲಿ ಅಂತ ನಾವು ಜಾರಿಗೆ ತಂದು, ಜನ ನಮ್ಮನ್ನು ಸೋಲಿಸಿದ್ದಾರೆ ಅಂದರೆ ಜನಗಳಿಗೆ ಈ ಗ್ಯಾರಂಟಿ ಸ್ಕೀಮ್ಗಳ ಅವಶ್ಯಕತೆ ಇಲ್ಲ, ಎಲ್ಲಾನು ಕ್ಯಾನ್ಸಲ್ ಮಾಡೋಣ ಅಂತ ಮಾತಾಡ್ತಾ ಇದ್ರು. ಇದ್ರ ಜೊತೆಗೆ ಒಂದು ತನಿಖಾ ಸಮಿತಿ ಕೂಡ ಆಗಿದೆ, ಅದು ಕ್ಯಾನ್ಸಲ್ ಆಗಬಹುದು ಅನ್ನೋ ಮಾಹಿತಿ ಕೂಡ ತಿಳಿದು ಬರ್ತಾ ಇತ್ತು. ಈ ನಡುವೆ ಕರ್ನಾಟಕ ಸರ್ಕಾರದ ಒಬ್ಬರು ಸಚಿವರಾದಂತಹ ಸ್ವತಃ ರಾಮಲಿಂಗಾರೆಡ್ಡಿ ಅವರೇ ಟ್ವೀಟ್ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಗ್ಯಾರಂಟಿ ಸ್ಕೀಮ್ಗಳನ್ನ ಜಾರಿಗೆ ತಂದಿದ್ದು ಲೋಕಸಭಾ ಚುನಾವಣೆವರೆಗೂ ಮಾತ್ರ ನಡೀತಾ ಇದೆ. ಯಾವುದೇ ಕಾರಣಕ್ಕೂ ನಾವು ಜಾಸ್ತಿ ಮಾಡಿ ಜನರಿಗೆ ಕಷ್ಟ ಆಗೋದಿಲ್ಲ, ಮತ್ತೆ ಜನಸಾಮಾನ್ಯರಿಗೆ ಸಹಾಯ ಆಗಲಿ ಅಂತ ನಾವು ಈ ಯೋಜನೆಗಳನ್ನ ಜಾರಿಗೆ ತಂದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಫ್ರೀ ಬಸ್ ಏನಿದೆ ಅದಕ್ಕೆ 5,500 ಕೋಟಿನ ಮೀಸಲೇ ಇಟ್ಟಿದ್ದಾರೆ. ಅದರಿಂದ ಶಕ್ತಿ ಯೋಜನೆಗೆ ಯಾವುದೇ ರೀತಿಯ ಹಣಕಾಸಿನ ತೊಂದರೆ ಕೂಡ ಇಲ್ಲ. ಇದನ್ನ ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸೋದಿಲ್ಲ. ಕಾಂಗ್ರೆಸ್ ಸರ್ಕಾರ ಅಧಿಕಾರಾವಧಿಯಲ್ಲಿ ಇರೋ ತನಕ ಕೂಡ ನಾವು ಫ್ರೀ ಬಸ್ ಏನಿದೆ ಆ ಗ್ಯಾರಂಟಿ ಸ್ಕೀಮ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ತಿಳಿಸಿದ್ದಾರೆ. ಇನ್ನು ಜಿ ಪರಮೇಶ್ವರ್ ಅವರು, ಗೃಹ ಸಚಿವರು, ಅವರು ಕೂಡ ಇನ್ಫಾರ್ಮ್ ಮಾಡಿದ್ದಾರೆ, ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಶಕ್ತಿ ಯೋಜನೆನ ನಾವು ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡೋದಿಲ್ಲ, ಅದು ಕಂಟಿನ್ಯೂ ಆಗುತ್ತೆ. ಬಜೆಟಲ್ಲಿ ಅದಕ್ಕೋಸ್ಕರನೇ ಸಪ್ರೇಟ್ ಅಮೌಂಟ್ ಎತ್ತಿಟ್ಟಿದ್ದಾರೆ. 5,500 ಸ್ಕೀಮ್ಗಳಲ್ಲಿ ಒಂದಾದ ಶಕ್ತಿ ಯೋಜನೆ ಕ್ಯಾನ್ಸಲ್ ಆಗುತ್ತೆ ಅನ್ನೋದು ಕೇವಲ ವದಂತಿ, ಊಹಾಪೋಹ. ಇದ್ರ ಬಗ್ಗೆ ಅಧಿಕೃತವಾಗಿ ಕ್ಯಾನ್ಸಲ್ ಮಾಡ್ತೀವಿ ಅಂತ ಯಾರೂ ಕೂಡ ಹೇಳಿಲ್ಲ. ಎಲ್ಲರೂ ಕೂಡ ಇದನ್ನು ಕಂಟಿನ್ಯೂ ಮಾಡ್ತೀವಿ ಅಂತಲೇ ಹೇಳಿದ್ದಾರೆ. ಗೃಹ ಸಚಿವರಾದ ಜಿ ಪರಮೇಶ್ವರ್ ಅವರು ತಿಳಿಸಿದ್ದಾರೆ, ರಾಮಲಿಂಗಾರೆಡ್ಡಿ ಅವರು ತಿಳಿಸಿದ್ದಾರೆ. ಎಲ್ಲರೂ ಕೂಡ ಹೇಳ್ತಿರೋದು ಗ್ಯಾರಂಟಿ ಸ್ಕೀಮ್ಗಳು ಕಂಟಿನ್ಯೂ ಆಗುತ್ತೆ, ಅದಕ್ಕೆ ಅನ್ನೋಕ್ಕೂ ಕ್ಯಾನ್ಸಲ್ ಆಗೋದಿಲ್ಲ. ಇನ್ನೂ ಕೂಡ ಮಹಿಳೆಯರು ಆಧಾರ್ ಕಾರ್ಡ್ನ ತೋರಿಸಿ ಫ್ರೀಯಾಗಿ ಬಸ್ಗಳಲ್ಲಿ ಪ್ರಯಾಣ ಮಾಡಬಹುದು. ಇದು ಅಧಿಕೃತವಾದಂತಹ ಮಾಹಿತಿ. ಇದಿಷ್ಟು ಫ್ರೀ ಬಸ್ ಕ್ಯಾನ್ಸಲ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕ್ಲಾರಿಫಿಕೇಷನ್. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್